ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರರಿಗೆ ಅನಿರೀಕ್ಷಿತ ಬಂಪರ್ ಲಾಟರಿ ಹೊಡೆದಿದೆ. ಅಂಕೋಲಾ ಕಡಲ ತೀರದಲ್ಲಿ ನಡೆದ ಘಟನೆಯ ಬೆನ್ನಲ್ಲೇ ಕಾರವಾರ ತಾಲೂಕಿನ ದೇವ್ವ ಕಡಲ ತೀರದಲ್ಲಿ ಮತ್ತದೇ ಅಸಾಮಾನ್ಯ ದೃಶ್ಯ ಕಂಡುಬಂದಿದೆ. ಸಮುದ್ರದ ಪ್ರಬಲ ಅಲೆಗಳು ಮೀನುಗಳ ಬೃಹತ್ ರಾಶಿಯನ್ನೇ ದಡಕ್ಕೆ ತಂದು ಹಾಕಿವೆ. ಈ ಅಪರೂಪದ ವಿದ್ಯಮಾನವು ಸ್ಥಳೀಯರಲ್ಲಿ, ಅದರಲ್ಲೂ ವಿಶೇಷವಾಗಿ ಮೀನುಗಾರ ಸಮುದಾಯದಲ್ಲಿ ತೀವ್ರ ಸಂತೋಷ ಮತ್ತು ಸಂಭ್ರಮಕ್ಕೆ ಕಾರಣವಾಗಿದೆ. ಮುಂಜಾನೆಯ ಕಡಲ ತೀರದಲ್ಲಿ ಲೆಕ್ಕವಿಲ್ಲದಷ್ಟು ಮೀನುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದನ್ನು ಗಮನಿಸಿದ ದೇವಬಾಗ್ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ತಕ್ಷಣವೇ ಬೀಚ್ಗೆ ಧಾವಿಸಿದ್ದಾರೆ. ಯುವಕರು, ಹಿರಿಯರು, ಮಕ್ಕಳು ಎನ್ನದೇ ಪ್ರತಿಯೊಬ್ಬರು ಬಲೆಗಳು, ಬುಟ್ಟಿಗಳು, ಬಟ್ಟೆಗಳನ್ನು ಹಿಡಿದು ತಂದಿದ್ದಾರೆ. ಕೆಲವರು ಬರಿಗೈಲೇ ಮೀನುಗಳನ್ನು ಹಿಡಿದು ತುಂಬಿಕೊಂಡಿದ್ದಾರೆ. ಅಲೆಗಳ ಹೊಡೆತಕ್ಕೆ ಸಿಲುಕಿ ದಡಕ್ಕೆ ಬಂದ ಮೀನುಗಳನ್ನು ಸಂಗ್ರಹಿಸುವ ಈ ಮೀನಿನ ಜಾತ್ರೆ ಸ್ಥಳೀಯರಿಗೆ ಹಬ್ಬದ ವಾತಾವರಣ ಸೃಷ್ಟಿಸಿತ್ತು. ಕೆಲವೇ ಗಂಟೆಗಳಲ್ಲಿ ಕಡಲ ತೀರ ಬಹುತೇಕ ಸ್ವಚ್ಛವಾಗಿದ್ದು ಗ್ರಾಮಸ್ಥರು ಕೈತುಂಬ ಮೀನುಗಳನ್ನು ತೆಗೆದುಕೊಂಡು ಮನೆಗೆ ಮರಳಿದ್ದಾರೆ. ಕೆಲವರು ತಮ್ಮ ಸಂಗ್ರಹವನ್ನು ಮನೆ ಬಳಕೆಗೆ ಇಟ್ಟುಕೊಂಡರೆ ಮತ್ತೆ ಕೆಲವರು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಹಣ ಗಳಿಸುವ ಸಿದ್ಧತೆ ನಡೆಸಿದ್ದರು. ಕಳೆದ ವಾರ ಅಂಕೋಲಾ ತಾಲೂಕಿನ ಹಾರವಾಡ ಕಡಲ ತೀರದಲ್ಲಿ ಇದೇ ರೀತಿಯ ಘಟನೆ ನಡೆದಿತ್ತು. ಇದೀಗ ದೇವಬಾಗ್ನಲ್ಲಿ ಎರಡನೇ ಬಾರಿ ಮೀನುಗಳ ರಾಶಿ ದಡಕ್ಕೆ ಬಂದಿರುವುದು ಈ ಪ್ರದೇಶದ ಮೀನುಗಾರಿಕಾ ಚಟುವಟಿಕೆಗೆ ಒಂದು ಅಪರೂಪದ ಮತ್ತು ಶುಭ ಸೂಚಕವೆಂದು ಸ್ಥಳೀಯರು ಹೇಳುತ್ತಿದ್ದಾರೆ.